ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏನ್ರಿ ಇದು ಇಂಡಿಯನ್ ಬ್ಯಾಟಿಂಗ್ ಲೈನಪ್? ಒಬ್ನು ಔಟ್ ಆದರೆ ಸಾಕು, ಉಳಿದವರೆಲ್ಲ ಪೆವಿಲಿಯನ್ ಪರೇಡ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಹುಡುಗರು ಬ್ಯಾಟಿಂಗ್ ಮರಿತಿದ್ದಾರೆ ಅನಿಸ್ತಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಪ್ರಾರಂಭವಾದಾಗಿನಿಂದ ನಾವು ನೋಡ್ತಾನೆ ಇದ್ದೀವಿ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಬ್ಯಾಟ್ ಬೀಸ್ತಿದ್ದೀರಿ. ಶಬಾಷ್. ವಿಶ್ವಕಪ್ ಫೈನಲ್ ಕನಸಿಗಂತೂ ನೀವು ನೀರು ಉಣಿಸ್ತಿದ್ದೀರಿ. ಅಟ್ಲೀಸ್ಟ್ ಮರ್ಯಾದೆಗೋಸ್ಕರ ಆದರೂ ಸರಣಿ ಡ್ರಾ ಮಾಡ್ಕೊಳ್ತಾರೆ ಅಂತ ಕಾಯ್ತಿರೋ ಫ್ಯಾನ್ಸ್ಗೆ ಮತ್ತೆ ಬ್ಯಾಟ್ಸ್ಮನ್ಗಳು ನಿರಾಸೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ಹಣೆಬರಹ ಬದಲಾಗಿಲ್ಲ. ಜಸ್ಟ್ 4 ತಿಂಗಳ ಹಿಂದೆ ಆಡುತ್ತಿದ್ದ ಆಟವನ್ನೇ ಮರೆತವರಂತೆ ವರ್ತಿಸ್ತಾ ಇರೋ ಭಾರತದ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಮಾಡುವುದೇ ಗೊತ್ತಿಲ್ಲ ಎಂಬಂತೆ ಆಡ್ತಿದ್ದಾರೆ. ವಿಶ್ವಕಪ್ ಫೈನಲ್ ಕನಸಿನಂತೂ ಕೈ ಬಿಡಲಾಗಿದೆ. ಮರ್ಯಾದೆಗೋಸ್ಕರ ಆಡ್ತಿರೋ ಕೊನೆ ಸಿಡ್ನಿ ಟೆಸ್ಟ್ ಪಂದ್ಯದಲ್ಲಾದರೂ ಗೌರವ ಉಳಿಸಿಕೊಳ್ಳೋ ಅವಕಾಶವನ್ನ ಬ್ಯಾಟ್ಸ್ಮನ್ಗಳು ಮಿಸ್ ಮಾಡಿಕೊಂಡಿದ್ದಾರೆ. ಅಚ್ಚರಿ ಅನಿಸಿದ್ರೂ ಒಂದು ಸತ್ಯ ಇದೆ. ಏಕೆ ಅಂದರೆ ಟೀಮ್ ಇಂಡಿಯಾ ಅತಿ ಹೆಚ್ಚಿನ ಸ್ಕೋರ್ ಮಾಡಿರೋದು ರಿಷಬ್ ಪಂತ್. ಅವರು 40 ರನ್ ಹೊಡೆದಿದ್ರೆ ಎರಡನೇ ಹೈಯೆಸ್ಟ್ ರನ್ ಬಂದಿರೋದು ಇತರೆ ರನ್ಗಳಿಂದ. ಅಂದರೆ ಆಸ್ಟ್ರೇಲಿಯಾ ಬೌಲರ್ಗಳು ವೈಡು, ನೋಬಾಲು, ಬೈಸ್ ಕೊಟ್ಟು ಬಂದಿರೋ ರನ್ಗಳು. ಇತರೆ ರನ್ಗಳು 26. ಅಷ್ಟೇ 26 ರನ್ಗಳನ್ನು ಹೊಡೆದು ಔಟ್ ಆಗಿರೋದು ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರನ್ನು ಬಿಟ್ಟರೆ ಅತಿ ಹೆಚ್ಚು ರನ್ ಹೊಡೆದಿರುವುದು ಯಾರಂತ ನೋಡಿದರೆ ದ್ಯಾಟ್ ಈಸ್ ಬೌಲಿಂಗ್ ಧಮಾಕ ಜಸ್ಪ್ರೀತ್ ಬುಮ್ರಾ. ಹೌದು, ಬೌಲರ್ ಜಸ್ಪ್ರೀತ್ ಬುಮ್ರಾ ಬ್ಯಾಟಿಂಗ್ನಲ್ಲಿ 22 ರನ್ ಹೊಡೆದಿದ್ದಾರೆ. ಅವರೇ ಬ್ಯಾಟ್ಸ್ಮನ್ ನಂಬರ್ 3. ರಿಷಬ್ ಪಂತ್ ಅವರನ್ನು ಬಿಟ್ಟರೆ ಇನ್ನೊಂದು 6 ಬಂದಿರುವುದು ಕೂಡ ಜಸ್ಪ್ರೀತ್ ಬುಮ್ರಾ ಅವರಿಂದ. ಇನ್ನು ಘಟಾನುಘಟಿ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ 17 ರನ್ ಹೊಡೆದು ಒನ್ಸ್ ಅಗೇನ್ ಸ್ಲಿಪ್ನಲ್ಲಿ ಕ್ಯಾಚ್ ಕೊಟ್ಟರೆ, ಬೇಕು ಅಂತ ಕರೆಸಿಕೊಂಡಿದ್ದ KL ರಾಹುಲ್ ಹೊಡೆದಿದ್ದು ಜಸ್ಟ್ 4 ರನ್. ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ರ್ಯಾಂಕ್ ಪಡೆದಿರೋ ಯಶಸ್ವಿ ಜೈಸ್ವಾಲ್ 10 ರನ್ಗೆ ಔಟ್ ಆದರೆ ಶುಭ್ಮನ್ ಗಿಲ್ 20 ರನ್ಗೆ ದಬ್ಬಾಕಿಕೊಂಡಿದ್ದಾರೆ. ಶುಭ್ಮನ್ ಗಿಲ್ ಅವರನ್ನ ಔಟ್ ಮಾಡ್ತೀನಿ ನೋಡು ಅಂತ ಹೇಳಿ ಔಟ್ ಮಾಡಿರೋದು. ಗಿಲ್ ಅವರನ್ನ ಕೆಣಕಿ ತಾಳ್ಮೆ ಕಳೆದುಕೊಳ್ಳೋ ಹಾಗೆ ಮಾಡಿ ಔಟ್ ಮಾಡಿದ್ದಾರೆ. ಇದುವರೆಗೆ ಎಲ್ಲ ಟೆಸ್ಟ್ ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿದ್ದ ನಿತೀಶ್ ರೆಡ್ಡಿ ಸೆಂಚುರಿ ಹೊಡೆದ ಮೇಲೆ ಈ ಮ್ಯಾಚ್ನಲ್ಲಿ ಗೋಲ್ಡನ್ ಡಕ್ ಆಗಿದ್ದಾರೆ. ವಾಷಿಂಗ್ಟನ್ ಸುಂದರ್ 14 ರನ್ಗೆ ಸುಸ್ತು ಹೊಡೆದಿದ್ದಾರೆ. ಆಸ್ಟ್ರೇಲಿಯಾ ಪರ ಬೌಲಿಂಗ್ ಮಾಡಿದ ಸ್ಟಾರ್ಕ್ ಬೋಲಾಂಡ್ 4 ವಿಕೆಟ್ ಕಿತ್ತಿದ್ದು, ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಕಿತ್ತಿದ್ದಾರೆ. ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ 2 ವಿಕೆಟ್ ಕಿತ್ತಿದ್ದು, ನಥಾನ್ ಲಿಯೋನ್ 1 ವಿಕೆಟ್ ಪಡೆದುಕೊಂಡಿದ್ದಾರೆ. ಒಂದೇ ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ಇಂಡಿಯಾ 185 ರನ್ಗೆ ಆಲ್ಔಟ್ ಆದ ಮೇಲೆ ಮತ್ತೆ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಜಸ್ಟ್ 3 ಓವರ್ ಬ್ಯಾಟಿಂಗ್ ಮಾಡಿ 1 ವಿಕೆಟ್ ಪಡೆದುಕೊಂಡಿದೆ. ಬುಮ್ರಾ ಅವರನ್ನ ಯಂಗ್ ಆಟಗಾರ ಕೋನ್ಸ್ಟಾಸ್ ಕೆಣಕ್ತಾರೆ. ಕ್ಯಾಪ್ಟನ್ ಬುಮ್ರಾ ಜಗಳಕ್ಕೆ ಹೋಗ್ತಾರೆ. ಅದಾದ ಮರು ಎಸೆತದಲ್ಲೇ ಲಬುಶೇನ್ ಔಟ್ ಆಗ್ತಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನೇ ಹೊರಗಿಟ್ಟು ಆಡಿದ ಟೀಮ್ ಇಂಡಿಯಾ ಈ ಮ್ಯಾಚ್ ಗೆಲ್ಲುತ್ತಾ ಕಾದು ನೋಡಬೇಕಾಗಿದೆ. ಎಲ್ಲ ಬುಮ್ರಾ ಮೇಲೆ ನಿಂತಿದೆ. ನಾಯಕನನ್ನ ಹೊರಗಿಟ್ಟು ಆಡಿದರೂ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳ ಹಣೆಬರಹ ಬದಲಾಗಿಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಎನ್ನೋ ಹಾಗೆ ಬ್ಯಾಟಿಂಗ್ ಮಾಡಿದ್ದಾರೆ ದಿಗ್ಗಜ ಬ್ಯಾಟ್ಸ್ಮನ್ಗಳು. ಒಟ್ಟಿನಲ್ಲಿ ನಾಯಕನನ್ನ ಹೊರಗಿಟ್ಟಾದರೂ ಟೀಮ್ ಇಂಡಿಯಾ ಆಟಗಾರರು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂದರೆ ಅದಕ್ಕೂ ಬ್ಯಾಟ್ಸ್ಮನ್ಗಳು ಕೊಳ್ಳಿ ಇಟ್ಟಿದ್ದಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.